ಚಿಕ್ಕೋಡಿ ಜಿಲ್ಲೆಗಾಗಿ ಘೋಷಿಸಬೇಕು ಆಗಿಸಿ ಮನವಿ. ಕಳೆದ 3 ರಿಂದ 4 ದಶಕಗಳಿಂದ ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಟ ನಡೆಯುತ್ತಿದ್ದರೂ ಕೂಡ ಸರ್ಕಾರದ ಕಣ್ಣು ಕಾಣುತ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ. ಇಂಥ ಜನ ವಿರೋಧಿ ಸರ್ಕಾರ ಬೆಳಗಾವಿ ಚಳಿಗಾಲದ ಅಧಿವೇಶನ ಮುಗಿಯುವ ಒಳಗಾಗಿ ಬೇಗನೆ ಎಚ್ಚೆತ್ತುಕೊಂಡು ಸುಗ್ರೀವಾಜ್ಞೆಯೊಂದಿಗೆ ಪ್ರಥಮ ಆದ್ಯತೆಯೊಂದಿಗೆ ನಮ್ಮ ಚಿಕ್ಕೋಡಿಯನ್ನ ಜಿಲ್ಲೆಯಾಗಿ ಘೋಷಿಸಬೇಕು ಎಂದು ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ಮಾನ್ಯ ಕಾಗವಾಡ ತಹಸೀಲ್ದಾರ್ ಕಾರ್ಯಾಲಯದವರೆಗೂ ದಂಡ ನಮಸ್ಕಾರ ಹಾಕುತ್ತಾ ಕಿತ್ತೂರು ಕರ್ನಾಟಕ ಸೇನೆ ಕಾರ್ಯಕರ್ತರು ಕಾಗವಾಡ ತಹಸೀಲ್ದಾರ್ ರವೀಂದ್ರ ಹಾದಿಮನಿ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಅವರು ದಿನಾಂಕ 18ರಂದು ಕಾಗವಾಡ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಮನವಿ ಸಲ್ಲಿಸಿದ ಅವರು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ 1/1/2026ರಿಂದ ಚಿಕ್ಕೋಡಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಸರ್ಕಾರ ಯಾವುದೇ ಕಾರ್ಯಕ್ರಮ ನಡೆಸಿದರೂ ಅಲ್ಲಿ ಕಪ್ಪು ಬಾವುಟ ಪ್ರದರ್ಶಿಸಲಾಗುವುದು ಎಚ್ಚರಿಸಿದರು. ನಮ್ಮ ಕರ್ನಾಟಕದ ಹೆಬ್ಬಾಗಿಲು ಕಾಗವಾಡ ತಾಲೂಕು ಘೋಷಣೆಯಾಗಿ 7 ರಿಂದ 8 ವರ್ಷಗಳು ಕಳೆದರೂ ಕೂಡ ಇಲ್ಲಿಯವರೆಗೂ ಪ್ರಜಾಸೌಧ ನಿರ್ಮಾಣ ಮಾಡದೆ ಕುಂಟು ನೆಪ ಹೇಳಿಕೊಂಡು ನಮ್ಮ ಕಾಗವಾಡ ತಾಲೂಕಿಗೆ ಅನ್ಯಾಯವೆಸಗುತ್ತಿರುವುದು ಎಷ್ಟು ಸರಿ ಹೇಳಿ ಸ್ವಾಮಿ? ನಮ್ಮ ಪಕ್ಕದ ಬಬಲೇಶ್ವರ ಹಾಗೂ ತಿಕೋಟಾ ಕೂಡ ಕಾಗವಾಡದ ಜೊತೆಯಲ್ಲಿ ತಾಲೂಕು ಘೋಷಣೆಯಾಗಿ ಅಲ್ಲಿ ಸುಮಾರು 15 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದಲ್ಲಿ ಪ್ರಜಾಸೌಧ ಸರ್ಕಾರ ನಿರ್ಮಾಣ ಮಾಡಿ ಕೊಟ್ಟಿದ್ದು ಇರುತ್ತದೆ. ಆದರೆ ಕಾಗವಾಡ ಮಾತ್ರ ಕೇವಲ 8 ಕೋಟಿ ಮಾತ್ರ ಪ್ರಸ್ತಾವನೆಯನ್ನು ಮಾಡಿ ಕೊಟ್ಟಿದ್ದು ಇದು ಸರ್ಕಾರದ ಮೊಂಡು ವರ್ತನೆಯನ್ನ ಎತ್ತಿ ತೋರುತ್ತಿದೆ. ಮುಖ್ಯಮಂತ್ರಿಗಳಿಗೆ ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ನಾವು ಆಗ್ರಹವನ್ನ ಮಾಡುತ್ತೇವೆ. ಬಬಲೇಶ್ವರ ಹಾಗೂ ತಿಕೋಟಾಕ್ಕೆ 15 ಕೋಟಿ ರೂಪಾಯಿ ಅಧಿಕ ಮೊತ್ತದ ಪ್ರಜಾಸೌಧ ನಿರ್ಮಾಣ ಮಾಡಿ ಕೊಟ್ಟಿದ್ದಿರೋ ಅದೇ ರೀತಿ ನಮ್ಮ ಕಾಗವಾಡಕ್ಕೂ ಕೂಡ ಯಾವುದೇ ಮಲತಾಯಿ ಧೋರಣೆ ಮಾಡದೆ 31/12/2025 ಒಳಗಾಗಿ 15 ಕೋಟಿಗೂ ಅಧಿಕ ಮೊತ್ತದ ಪ್ರಜಾಸೌಧದ ಮಂಜೂರಾತಿಯನ್ನು ನೀಡಿ ಅಡಿಗಲು ಪೂಜೆ ಮಾಡಿ ಕೆಲಸ ಪ್ರಾರಂಭಿಸಬೇಕು. ಚಿಕ್ಕೋಡಿ ಜಿಲ್ಲೆ ಬೇಕು, ಬೇಕೇ ಬೇಕು. ಚಿಕ್ಕೋಡಿ ಜಿಲ್ಲೆ ಬೇಕು. ಯಾವಾಗ 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 ಕಳಿಸ್ಕೊಟ್ಟು ಸರ್, ಸೂಕ್ತ ಕ್ರಮ ಕೈಗೊಳ್ಳಕ್ಕಾಗಿ ವಿನಂತಿ ಸರ್. ಕ್ರಮ ಆಗಬೇಕು ಸರಿ ಸರ್. ಈ ಸರಿ ಬಿಡುವಂಥ ಪ್ರಶ್ನೆ ಇಲ್ಲ ಸರ್ ನಮಗೆ. ದಯವಿಟ್ಟು ವಿನಂತಿ. ಥ್ಯಾಂಕ್ ಯು. ಚಿಕ್ಕೋಡಿ ಜಿಲ್ಲೆ ಬೇಕು, ಬೇಕೇ ಬೇಕು. 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 ಚಿಕ್ಕೋಡಿ ಜಿಲ್ಲೆ ಬೇಕು. ಯಾವಾಗ ಯಾವಾಗ ಪ್ರಜಾಸೌಧ ಯಾವಾಗ 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 ಪ್ರಜಾಸೌಧ ಯಾವಾಗ ಬೇಕೇ ಬೇಕು. ಚಿಕ್ಕೋಡಿ ಜಿಲ್ಲೆ ಬೇಕು, ಬೇಕೇ ಬೇಕು. ಚಿಕ್ಕೋಡಿ ಜಿಲ್ಲೆ ಬೇಕು. ಯಾವಾಗ ಯಾವಾಗ ಪ್ರಜಾಸೌಧ ಯಾವಾಗ 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 ಚಿಕ್ಕೋಡಿ ಜಿಲ್ಲೆ ಬೇಕು. ಯಾವಾಗ ಬೇಕೇ ಬೇಕು. ಚಿಕ್ಕೋಡಿ ಜಿಲ್ಲೆ ಬೇಕು, ಬೇಕೇ ಬೇಕು. ಚಿಕ್ಕೋಡಿ ಜಿಲ್ಲೆ ಬೇಕು, ಬೇಕೇ ಬೇಕು. ಚಿಕ್ಕೋಡಿ ಜಿಲ್ಲೆ ಬೇಕು. ಯಾವಾಗ 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 ಬೇಕೇ ಬೇಕು. ಚಿಕ್ಕೋಡಿ ಜಿಲ್ಲೆ ಬೇಕು, ಬೇಕೇ ಬೇಕು. ಚಿಕ್ಕೋಡಿ ಜಿಲ್ಲೆ ಬೇಕು, ಬೇಕೇ ಬೇಕು. ಚಿಕ್ಕೋಡಿ ಜಿಲ್ಲೆ ಬೇಕು. ಯಾವಾಗ 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 ಬೇಕೇ ಬೇಕು. ಚಿಕ್ಕೋಡಿ ಜಿಲ್ಲೆ ಬೇಕು. ಕರ್ನಾಟಕ ಸೇನೆ ವತಿಯಿಂದ ಇವತ್ತು ಈ ರೀತಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಷಯ ಚಿಕ್ಕೋಡಿ ಜಿಲ್ಲೆಗಾಗಿ ಹಾಗೂ ಕಾಗವಾಡದಲ್ಲಿ ಪ್ರಜಾಸೌಧ ನಿರ್ಮಾಣ ಯಾಗದಿರುವ ತಾರತಮ್ಯದ ಬಗ್ಗೆ ಮಾನ್ಯರೇ ಕಳೆದ 3-4 ದಶಕಗಳಿಂದ ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಟ ನಡೆಯುತ್ತಿದ್ದರೂ ಕೂಡ ಸರ್ಕಾರದ ಕಣ್ಣು ಕಾಣ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ. ಇಂತಹ ಜನವಿರೋಧಿ ಸರ್ಕಾರ ಬೆಳಗಾವಿ ಚಳಿಗಾಲದ ಅಧಿವೇಶನ ಮುಗಿಯುವ ಒಳಗಾಗಿನೇ ಬೇಗನೆ ಎಚ್ಚೆತ್ತುಕೊಂಡು ಸುಗ್ರೀವಾಜ್ಞೆಯೊಂದಿಗೆ ಪ್ರಥಮ ಆದ್ಯತೆ ಮೇರೆಗೆ ನಮ್ಮ ಚಿಕ್ಕೋಡಿಯನ್ನು ಜಿಲ್ಲೆಯಾಗಿ ಘೋಷಿಸಬೇಕು. ಇಲ್ಲದೇ ಹೋದಲ್ಲಿ ಕಿತ್ತೂರು ಕರ್ನಾಟಕ ಸೇನೆ ಹಾಗೂ ನಮ್ಮ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ 1/1/2026ರಿಂದ ಚಿಕ್ಕೋಡಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಸರ್ಕಾರದ ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ ಅಲ್ಲಿ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಲಾಗುವುದೆಂದು ಎಚ್ಚರಿಕೆ. ಅದೇ ರೀತಿ ನಮ್ಮ ಕಾಗವಾಡದ ಹೆಬ್ಬಾಗಿಲು, ಕರ್ನಾಟಕದ ಹೆಬ್ಬಾಗಿಲು ಕಾಗವಾಡ ತಾಲೂಕು ಘೋಷಣೆಯಾಗಿ 7-8 ವರ್ಷಗಳು ಕಳೆದರೂ ಕೂಡ ಇಲ್ಲಿಯವರೆಗೆ ಪ್ರಜಾಸೌಧ ನಿರ್ಮಾಣ ಮಾಡದೆ ಕುಂಟು ನೆಪ ಹೇಳಿಕೊಂಡು ನಮ್ಮ ಕಾಗವಾಡ ತಾಲೂಕಿಗೆ ಅನ್ಯಾಯ ಎಸಗುತ್ತಿರುವುದು ಎಷ್ಟು ಸರಿ ಹೇಳಿ ಸ್ವಾಮಿ ಮುಖ್ಯಮಂತ್ರಿಗಳೇ? ನಮ್ಮ ಪಕ್ಕದ ಬಬಲೇಶ್ವರ ಹಾಗೂ ತಿಕೋಟಾ ಕೂಡ ಕಾಗವಾಡ ಜೊತೆಯಲ್ಲಿಯೇ ತಾಲೂಕಾ ಘೋಷಣೆಯಾಗಿ ಅಲ್ಲಿ ಸುಮಾರು
1500 ಕೋಟಿಗೂ ಅಧಿಕ ವೆಚ್ಚದ ಪ್ರಜಾಸೌಧ ನಿರ್ಮಾಣ ಮಾಡಿ ಕೊಟ್ಟಿದ್ದಿರುತ್ತದೆ. ಆದರೆ ಕಾಗವಾಡಕ್ಕೆ ಮಾತ್ರ ಕೇವಲ 8 ಕೋಟಿ ರೂಪಾಯಿ ಮಾತ್ರ ಪ್ರಸ್ತಾವನೆಯನ್ನು ತಾವು ಕೊಟ್ಟಿದ್ದೀರಿ. ಇದು ಈ ಸರ್ಕಾರದ ಮಂಡುತನವನ್ನು ಎತ್ತಿ ತೋರುತ್ತಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಸ್ವಾಮಿ, ತಾವು ಯಾವ ರೀತಿ ಬಬಲೇಶ್ವರ್ ಮತ್ತು ಚಿಕ್ಕೋಟಕ್ಕೆ 15 ಕೋಟಿ ರೂಪಾಯಿ ಅಧಿಕ ಮೊತ್ತದ ಪ್ರಜಾಸೌಧವನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದೀರೋ, ಅದೇ ರೀತಿ ಮಾದರಿಯಲ್ಲಿ ನಮ್ಮ ಕಾಗವಾಡಕ್ಕೂ ಕೂಡ ಯಾವುದೇ ಮಲತಾಯಿ ಧೋರಣೆ ಮಾಡದೆ 31/12/2025 ಒಳಗಾಗಿ 15 ಕೋಟಿಗೂ ಅಧಿಕ ಮೊತ್ತದಲ್ಲಿ ಪ್ರಜಾಸೌಧ ಮಂಜೂರಾತಿಯನ್ನು ನೀಡಿ ಅಡಿಗಲ್ಲು ಪೂಜೆ ಕೆಲಸ ಸರ್ಕಾರ ಪ್ರಾರಂಭಿಸಬೇಕು. ಇಲ್ಲದೇ ಹೋದಲ್ಲಿ 1/1/2026ರಿಂದ ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ಸರ್ಕಾರದ ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ ಅಲ್ಲಿಯೂ ಕೂಡ ನಾವು ಸರ್ಕಾರದ ವಿರುದ್ಧ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿ ವಿರೋಧವನ್ನು ವ್ಯಕ್ತಪಡಿಸುವ ಒಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುತ್ತಿದ್ದೇವೆ. ಇಂದು ಕಿತ್ತೂರು ಕರ್ನಾಟಕ ಸೇನೆ ಕಾಗವಾಡ ತಾಲೂಕಾ ಘಟಕದ ವತಿಯಿಂದ ಈ ಮೇಲಿನ 2 ವಿಷಯಗಳಿಗಾಗಿ ಕಿತ್ತೂರಾಣಿ ಚೆನ್ನಮ್ಮ ವೃತ್ತದಿಂದ ಮಾನ್ಯ ಕಾಗವಾಡ ತಹಸೀಲ್ದಾರ್ ಕಾರ್ಯಾಲಯದ ಹೊರಗಡೆ ಅಷ್ಟದಂಡ ನಮಸ್ಕಾರ ದಂಡವತ್ ಹಾಕುವುದರ ಮೂಲಕ ಈ ಎಚ್ಚರಿಕೆ ಮನವಿ ಪತ್ರವನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರ ಮೂಲಕ ಮುಖ್ಯಮಂತ್ರಿಗಳಿಗೆ ರವಾನಿಸುತ್ತಿದ್ದೇವೆ. ದಶಕಗಳಿಂದ ಏನು ನಮ್ಮ ಚಿಕ್ಕೋಡಿಗೆ ಜಿಲ್ಲೆ ಈಗಾಗಲೇ ಜೆ.ಎಚ್. ಪಟೇಲ್ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಘೋಷಣೆ ಆಗಿತ್ತು. ಆದರೆ MASನವರ ಪ್ರಭಾವ ಇರೋದ್ರಿಂದ ಮುಂದೆ ಮಾಡೋಣ ಅಂತಕ್ಕಂಥದ್ದು ಹೇಳಿ ಅವಾಗ ಹಿಂದೆ ಅದಕ್ಕಾಗಿ ಈಗ ಏನು ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ, ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಸಾಹೇಬ್ರೆ, ಈ ಒಂದು ಚಳಿಗಾಲದ ಅಧಿವೇಶನ ಮುಗಿದ್ರೊಳಗಾಗಿ ನಮ್ಮ ಚಿಕ್ಕೋಡಿ ಜಿಲ್ಲೆಯನ್ನು ಘೋಷಣೆ ಮಾಡಿಯೇ ತಾವು ಬೆಂಗಳೂರಿಗೆ ಹೋಗಬೇಕು ಅಂಥೇಳಿ ವಿನಂತಿಯನ್ನು ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ವಿನಂತಿಯನ್ನು ಮಾಡ್ತೀವಿ. ಜೊತೆಗೆ ಇನ್ನೊಂದು ಅಂತ ಹೇಳಿದರೆ, ನಮ್ಮ ಕರ್ನಾಟಕದ ಹೆಬ್ಬಾಗಿಲು ಕಾಗವಾಡ ತಾಲೂಕಾಗಿ ಕಳೆದ 7-8 ವರ್ಷಗಳು ಕಳೆದರೂ ಕೂಡ ಇಲ್ಲಿಯವರೆಗೆ ನಮಗೆ ಪ್ರಜಾಸೌಧ ನಿರ್ಮಾಣ ಆಗಿಲ್ಲ. ಅದಕ್ಕಾಗಿ ನಾವು ಹಲವು ಬಾರಿ ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ಮನವಿಯನ್ನು ಮಾಡಿಕೊಂಡ್ರೂ ಕೂಡ ಇಲ್ಲಿವರೆಗೆ ಕರ್ನಾಟಕದ ಸರ್ಕಾರ ಈ ಕಡೆಗೆ ಕಿವಿ ಕೊಡ್ತಾ ಇಲ್ಲ, ಕಣ್ಣು ಬಿಡ್ತಾ ಇಲ್ಲ. ನಮ್ಮ ಜೊತೆಗೇನೆ ತಾಲೂಕಾಗಿ ಘೋಷಣೆ ಆಗಿರ್ತಕ್ಕಂಥ ತಿಕೋಟ ಆಗಿರ್ಬೋದು, ಬಬಲೇಶ್ವರ ಆಗಿರ್ಬೋದು, ಅಲ್ಲಿ ಸುಮಾರು 16 ಕೋಟಿಗಳಷ್ಟು ಒಂದು ವ್ಯಯವನ್ನು ಮಾಡಿ ಪ್ರಜಾಸೌಧ ನಿರ್ಮಾಣ ಆಗಿದೆ. ಆದರೆ ನಮ್ಮಲ್ಲಿ ಮಾತ್ರ ಕೇವಲ 8 ಕೋಟಿ ರೂಪಾಯಿಗಳನ್ನ ಅನುದಾನ ಕೊಟ್ಟು ಎಲ್ಲೋ ನಮ್ಮ ಈ ಕರ್ನಾಟಕ ಸರ್ಕಾರ ಕಾಗವಾಡ ತಾಲೂಕಿಗೆ ಮಲತಾಯಿ ಧೋರಣೆ ಮಾಡ್ತಾ ಇದೆ. ಅದನ್ನು ಕೂಡ ಇವತ್ತು ನಾವು ಖಂಡನೆ ಮಾಡಿ ನಾವು ದಂಡವತ್ ಅಂದರೆ ದೀಢ ನಮಸ್ಕಾರಗಳನ್ನ ಹಾಕೋದ್ರ ಮೂಲಕ ಈ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಮನವಿಯನ್ನು ಕೊಡ್ತಾ ಇದ್ದೇವೆ. 31 ಡಿಸೆಂಬರ್ ಒಳಗಡೆ ಏನಾದರೂ ತಾವು ಚಿಕ್ಕೋಡಿ ಜಿಲ್ಲೆಯನ್ನು ಘೋಷಣೆ ಮಾಡದೆ ಹೋದಲ್ಲಿ ಕರ್ನಾಟಕ ಸರ್ಕಾರದ ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ ಅಲ್ಲಿ ಕಪ್ಪು ಬಾವುಟವನ್ನು ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡೋರಿದ್ದೇವೆ. ಜೊತೆಗೆ ನಮ್ಮ ಕಾಗವಾಡಕ್ಕೂ ಕೂಡ 16 ಕೋಟಿಗಳಷ್ಟು ಅನುದಾನವನ್ನು ಕೊಟ್ಟು ಇಲ್ಲಿಯೂ ಕೂಡ ಪ್ರಜಾಸೌಧ ನಿರ್ಮಾಣ ಆಗಲಿಲ್ಲ. ನೀವು ಏನಾದರೂ 31 ಡಿಸೆಂಬರ್ ಒಳಗಡೆ ಅಡಿಗಲ್ಲು ಸಮಾರಂಭವನ್ನು ತಾವು ಮಾಡದೇ ಹೋದರೆ ಮುಖ್ಯಮಂತ್ರಿಗಳೇ, ಇಲ್ಲಿಯೂ ಕೂಡ ಸರ್ಕಾರದ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಕಿತ್ತೂರು ಕರ್ನಾಟಕ ಸೇನೆ ಕಾಗವಾಡ ತಾಲೂಕಾ ಘಟಕ ಮತ್ತು ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ನಾವು ಇಲ್ಲಿ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿ ಸರ್ಕಾರದ ಕಾರ್ಯಕ್ರಮಗಳಿಗೆ ಧಿಕ್ಕಾರ ಕೂಗುವಂಥದ್ದನ್ನು ನಾವು ಕಿತ್ತೂರು ಕರ್ನಾಟಕ ಸೇನೆಯಿಂದ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು ನಾವು ಶಿರದಂಡ ಸಾಷ್ಟಾಂಗ ನಮಸ್ಕಾರಗಳನ್ನ ಹಾಕಿ ಕಿತ್ತೂರಾಣಿ ಚೆನ್ನಮ್ಮ ವೃತ್ತದಿಂದ ಏನು ತಹಸೀಲ್ದಾರ್ ಸಾಹೇಬರ ಕಾರ್ಯಾಲಯದ ಹೊರಗಡೆ ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರೊಂದಿಗೆ ಮತ್ತು ಕಾಗವಾಡ ತಾಲೂಕಾಧ್ಯಕ್ಷರಾಗಿರ್ತಕ್ಕಂಥ ರವೀನಾ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಒಂದು ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಶಿವಾನಂದ ನವಿನಾಳೆ, ರವಿ ಪಾಟೀಲ್, ಅಶೋಕ್ ಕಾಂಬ್ಳೆ, ಅನಿಲ್ ಭಜಂತ್ರಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಕಾಂತ್ ಕಾಂಬ್ಳೆ, ಭಾರತ ವೈಭವ ನ್ಯೂಸ್, ಕಾಗವಾಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.